ಹೊಸ ರೆಸಿಪಿ ಏನು ಅಂದರೆ ಮಸಾಲೆ ಪುಡಿ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಏನೇನು ಬೇಕು ಅದಕ್ಕೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಟೊಮೊಟೊ ತೊಗೊಂಡಿದ್ದೀನಿ, ಒಂದು 2 ದೊಡ್ಡ ಸೈಜ್ದು, ಆಮೇಲೆ ಒಂದು 3 ಈರುಳ್ಳಿ, ಆಮೇಲೆ ಒಂದು 6 ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಕ್ಯಾರೆಟು ಸ್ವಲ್ಪ ಮಾತ್ರ ತೊಗೊಳ್ಳಿ, ಅದು ಟಾಪಿಕ್ಸಿಗೆ ಮಾತ್ರ ಸುಮ್ಮನೆ ಹಾಕ್ಕೊಳ್ಳೋದಕ್ಕೆ. ಅದಾದಮೇಲೆ ಆಲೂಗಡ್ಡೆ ಮತ್ತು ಬಟಾಣಿ, ನಾವು ಆಗಲೇ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಆವಾಗಲೇ ತೋರಿಸಿದಂಥ ಎಲ್ಲನೂ ಹಾಕ್ಕೊಳ್ಳಿ, ಕ್ಯಾರೆಟ್ನ ಬಿಟ್ಟು. ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿರೋ ಅಂಥದ್ದನ್ನು ಇದಕ್ಕೆ ಹಾಕ್ಕೊಂಡು ಒಂಚೂರು ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪನ್ನ, ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಫೈನ್ ಪೇಸ್ಟ್ ಆಗಬೇಕಿದು. ಇವಾಗ ನೋಡಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಆವಾಗಲೇ ತೋರಿಸಿದ್ವಲ್ಲ ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಅದರಲ್ಲಿ ಒಂಚೂರು ಮಾತ್ರ ನೀರೈತೆ, ನೀರು ಜೊತೆ ಹಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಇದನ್ನು. ಇವಾಗ ನೋಡಿ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಇದು ನೀರು ಹೀಗೆ ಇರಬೇಕು, ನೀರಿಲ್ಲದೆ ಕೂಡ ಮಾಡ್ಕೋಬೋದು. ಆದರೆ ನೀರು ಹಾಕಿ ಮಾಡಿದ್ರೆ ಆಮೇಲೆ ಒಗ್ಗರಣೆ ಮಾಡ್ಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕೊಂಡಿದ್ದೀವಿ. ಇದಕ್ಕೆ ನಾವು ಪಲಾವ್ ಐಟಮ್ಸ್ ಕೂಡ ಹಾಕೋಬೋದು, ಆದರೆ ಗರಂ ಮಸಾಲ ಹಾಕೋದ್ರಿಂದ ಅದೇನು ಅವಶ್ಯಕತೆ ಇರಲ್ಲ. ಇವಾಗ ನಾವು ಅವಾಗಲೇ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಪೇಸ್ಟ್ನ ಹಾಕೊಳ್ಳೋಣ ಇದಕ್ಕೆ. ಇವಾಗ ನೋಡಿ ಇದನ್ನ ಹಾಕೊಂಡಿದ್ದೀವಿ. ಮಿಕ್ಸಿ ತೊಳ್ಕೊಂಡು ಆ ನೀರನ್ನು ಹಾಕೋಬೋದು, ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ನೀರು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದ್ರೆ ಹಸಿ ಇದನ್ನ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಇವಾಗ ಅವಾಗಲೇ ತೋರಿಸಿದ್ವಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು ಅದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಇದು ಮಸಾಲ ಜೊತೆ. ಇವಾಗ ನೋಡಿ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀವಿ ಲೋ ಫ್ಲೇಮಲ್ಲಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಉಪ್ಪಾದ್ಮೇಲೆ ಇವಾಗ ಗರಂ ಮಸಾಲ ಹಾಕೊಳ್ಳೋಣ. ನಮಗೆ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದೇ ಖಾರ ಸಾಕಾಗಿದೆ, ನೀವು ಬೇಕಿದ್ರೆ ಖಾರದ ಪುಡಿ ಕೂಡ ಹಾಕೋಬಹುದು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಇದನ್ನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಈಗ ನೋಡಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಪಾಪಡ್ನ ಹಾಕೊಂಡಿದ್ದೀವಿ. ಇದು ಪಾನಿಪುರಿ ಪಾಪಡ್ ಅಂತ ಒಂದು ಬರುತ್ತೆ ನೋಡಿ, ಈ ಥರ ಇರುತ್ತೆ ಪಾನಿಪುರಿ ಪಾಪಡು. ಇದು ಅಂಗಡಿಲಿ ಸಿಗುತ್ತೆ, ಇದನ್ನು ತಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬೋದು. ಇವಾಗ ಇದಕ್ಕೆ ಮಸಾಲ ಹಾಕೊಳ್ಳೋಣ, ಅಂದರೆ ನಾವು ಮಾಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಇವಾಗ ಮಸಾಲ ಹಾಕೊಂಡ್ಮೇಲೆ ಇವಾಗ ಸ್ವಲ್ಪ ಹಾಕೊಳ್ಳೋಣ ಕ್ಯಾರೆಟ್ನ, ಇದು ಬರೀ ಟಾಪಿಂಗ್ಸ್ ಅಷ್ಟೇ. ಇವಾಗ ಇದಕ್ಕೆ ಚೋಚು ಹಾಕೊಳ್ಳೋಣ, ನಿಮ್ಗೆ ಯಾವ್ದು ಬೇಕು ನೋಡಿ ಹಾಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊನ ಹಾಕೊಳ್ಳೋಣ. ಇವಾಗ ಇದಕ್ಕೆ ಈರುಳ್ಳಿನ ಕೂಡ ಹಾಕೊಳ್ಳೋಣ. ಇವಾಗ ಇದು ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಸ್ಟ್ರೀಟ್ ಸ್ಟೈಲ್ ಆಗಿದೆ. ಸ್ಟ್ರೀಟಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಟೇಸ್ಟ್ ಇದೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಮಾಡ್ಕೋಬೋದು ಇದನ್ನು. ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.